ನೋಡಿ, ಲಂಚ್ಗೆ 2 ಚಪಾತಿ, ಪಲ್ಯ, ಸ್ಯಾಲೆಡ್ ಕಳಿಸ್ತೀನಿ. ಈ ಎಣ್ಣೆ ಪದಾರ್ಥ, ಸ್ವೀಟ್ಸು ಆದಷ್ಟು ಅವಾಯ್ಡ್ ಮಾಡಿ. ಇನ್ಫ್ಯಾಕ್ಟ್ ಆಚೆ ತಿನ್ನೋಕ್ಕೆ ಹೋಗ್ಬೇಡಿ. ಸರಿಯಾದ ಟೈಮಿಗೆ ಊಟ ಮಾಡಿ ಪ್ಲೀಸ್. ಓಕೆ ಮೇಡಮ್. ಇನ್ನೂ ಏನಾದರೂ ಆರ್ಡ್ರ್ ಇದೆಯಾ? ಸದ್ಯಕ್ಕೆ ಇಷ್ಟು ಮಾಡಿ ಸರ್. ನಾನು ನೋಡ್ಬೋದಾ? ಎಸ್. ಒಂದು ಹಗ್ಗಾದರೂ ಕೊಡ್ಬೋದಾಗಿತ್ತಪ್ಪ. ಏನಾಯ್ತು ರೀ? ಏನೋ ಗೊತ್ತಿಲ್ಲ, ಬ್ಯಾಲೆನ್ಸ್ ತಪ್ಪು. ಈ ಕಾರ್ಪೆಟ್ ಅಡ್ಡ ಬಂದ್ಬಿಡ್ತು ಅನ್ಸುತ್ತೆ. ಏನು ಬ್ಯಾಲೆನ್ಸ್ ತಪ್ಪು? ಯಾವ ಮಾರಿದ್ರು ಮುಖ ಹೊಡ್ಕೋತಾ ಇದ್ರಲ್ರಿ? ಅಲ್ಲ ಗೌತಮರೇ, ಹೆಂಡತಿ ಸ್ಲಿಪ್ಪಾಗಿ ನಾನು ಹಿಡ್ಕೊಳ್ಳೋ ಥರದ್ದಾಯಿತು, ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಯಿತು ಅಂತ ಖುಷಿ ಪಡೋದು ಬಿಟ್ಟು ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರಲ್ಲ. ಬರ್ತಾ ಬರ್ತಾ ತುಂಬ ಅನ್ರೊಮ್ಯಾಂಟಿಕ್ ಆಗಿ ಹೋಗ್ತಿದ್ದೀರಾ ನೀವು. ಅನ್ರೊಮ್ಯಾಂಟಿಕ್ ಆಗಿರಲಿ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಗೌತಮರೇ, ನೋಡಿ, ಕೇರ್ ಮಾಡಬೇಕು. ಆದರೆ ಮಾತಿಗೆ ಡಾಕ್ಟ್ರ್ ಹತ್ರ ಹಾಸ್ಪಿಟ್ಲ್ಗೆ ಹೋಗೋದು ಅಂತೆಲ್ಲ ಹೇಳ್ಬಾರ್ದು. ಆಮೇಲೆ ಅದೇ ರೋಗ ಆಗೋಗ್ಬಿಡುತ್ತೆ, ಹಾಸ್ಪಿಟ್ಲಿಗೆ ತಿರ್ಗೋದು ಅಲ್ವಾ. ನನಗೇನು ಆಗಿಲ್ಲ, ಐ ಆಮ್ ಫೈನ್. ನೀವು ಹೊಟ್ಟಿ. ಶ್ಯೂರ್? ಯಾ ಪರ್ಫೆಕ್ಟ್ಲಿ ಫೈನ್. ಓಕೆ, ಬಾಯ್. ಬಟ್ ನೀವು ಒಂದು ಮರಿತಿದ್ರಿ. ಏನು ಮಾಡ್ತೆ? ಆಫೀಸ್ ರಜಾ ಕೊಡ್ಲ? ಯಾಕೆ? ನೀವು ಬಿಡ್ತಾನೆ ಇಲ್ವಲ್ಲ. ಮನ್ಸಾಗಲಿಲ್ಲ. ಎಲ್ಲಿ ಹೋಗ್ಬನ್ನಿ. ಬಾಯ್. ಬಾಯ್. ಹಲೋ ಡಾಕ್ಟರ್, ನಾನು ಭೂಮಿಕಾ ಮಾತಾಡ್ತಿದ್ದೀನಿ. ಓ ಭೂಮಿಕಾ ಅವರೇ, ಹೇಳಿ. ಹೇಗಿದ್ದೀರಾ? ಏನಾದರೂ ತೊಂದರೆ ಆಗ್ತಿದೆಯಾ? ಅದು ಡಾಕ್ಟರ್, ಸ್ವಲ್ಪ ತಲೆ ಸುತ್ತಂಗಾಗ್ತಿದೆ, ನಿಂತರೆ ಬ್ಯಾಲೆನ್ಸ್ ತಪ್ತಿದೆ. ಈಗ ತಾನೇ ಬೀಳೋಂಗಾಯ್ತು, ಬಟ್ ನಾನು ಕಂಟ್ರೋಲ್ ಮಾಡಿಕೊಂಡೆ. ಓ ಹೌದಾ ಮೇಡಮ್, ಇದು ಡಿಸೀಸ್ ಪ್ರೋಗ್ರೆಸ್ ಆಗ್ತಿರೋ ಲಕ್ಷಣಗಳು. ಇನ್ನು ಮುಂದೆ ಈ ಥರ ಸಿಂಪ್ಟಮ್ಸ್ಗಳು ಸ್ವಲ್ಪನೇ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇನ್ನೇನೇನು ಆಗ್ಬೋದು ಡಾಕ್ಟರ್? ಅದು ಬೇಗ ಸುಸ್ತಾಗುತ್ತೆ, ಹಸಿವು ಕಮ್ಮಿ ಆಗುತ್ತೆ, ಹಾಗೆಯೇ ನಿದ್ರೆ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಬಾಡಿ ಪೇಯ್ನ್, ಚೆಸ್ಟ್ ಪೇಯ್ನ್ ಇಂಥದ್ದೇ ಶುರುವಾಗುತ್ತೆ ಮೇಡಮ್. ಹಾಗೆಯೇ ನಾನು ಮೊದಲೇ ಹೇಳಿರೋ ಪ್ರಕಾರ ನಿಧಾನವಾಗಿ ತಲೆ ಕೂದಲು ಉದುರೋಕ್ಕೆ ಶುರುವಾಗುತ್ತೆ. ಜೊತೆಗೆ ಎದೆ ಭಾಗದಲ್ಲಿ ನೋವು, ಸ್ವೆಲ್ಲಿಂಗ್ ಕೂಡ ಶುರುವಾಗುತ್ತೆ ಮೇಡಮ್. ಇದನ್ನು ಸರಿ ಮಾಡೋಕ್ಕೆ ಯಾವ ಟ್ರೀಟ್ಮೆಂಟು ಇಲ್ವಾ ಡಾಕ್ಟರ್? 1% ಹೋಪ್ ಇಲ್ವಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗುತ್ತೆ ಭೂಮಿಕಾ ಅವರೇ. ಆದರೆ ಇನ್ಮೇಲೆ ನಮ್ಮ ಫೋಕಸ್ ಏನಿದ್ರು ಕ್ಯೂರ್ ಮೇಲಲ್ಲ, ನಿಮ್ಗಾಗೋ ನೋವು ತೊಂದರೆನ ಕಡಿಮೆ ಮಾಡೋದ್ರ ಕಡೆ ಅಷ್ಟೇ. ನೋಡಿ, ನಾನು ಕೊಡೋ ಮೆಡಿಸಿನ್ ನಿಮ್ಮ ಪೇಯ್ನ್ ಕಡಿಮೆ ಮಾಡ್ಬೋದೇ ಹೊರತು ಡಿಸೀಸ್ ಪ್ರೋಗ್ರೆಸ್ ಆಗೋದನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ದಿನ ಕಳೆದಂಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಾನು ಸುಳ್ಳು ಭರವಸೆ ಕೊಡೋದಿಲ್ಲ. ನಿಧಾನವಾಗಿ ಬದಲಾವಣೆ ಆಗ್ತಾನೆ ಹೋಗುತ್ತೆ. ಇದಕ್ಕೆ ನೀವು ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಬೇಕಾಗತ್ತೆ. ನಂಗೆ ಭಯ ಆಗ್ತಿದೆ ಡಾಕ್ಟರ್. ಗೌತಮ ಮುಖ ನೋಡಿದಾಗ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಅದು ಸಹಜ ಮೇಡಮ್. ಆದರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿದಿನ ಅದು ನಿಮ್ಗೆ ಏನಾಗುತ್ತೋ ಅಂತ ನೆನೆಸ್ಕೊಂಡು ಯೋಚನೆ ಮಾಡಿಕೊಂಡು ಕುಗ್ಗೋದ್ರ ಬದಲು ನಿಮ್ಮ ಬಾಡಿನಲ್ಲಿ ಏನೇ ಹೊಸ ಸಿಂಪ್ಟಮ್ಸ್ ಕಾಣಿಸಿದ್ರು ಇಗ್ನೋರ್ ಮಾಡದೆ ತಕ್ಷಣ ನನಗೆ ಕಾಲ್ ಮಾಡಿ.